ನಾನು ಗೆದ್ದಾಗಿಂದ 202 ಹಳ್ಳಿಯಲ್ಲಿ ಸಂಪೂರ್ಣ ತಾಲೂಕ್ ಕಚೇರಿ ಬ್ಯೂರೋಕ್ರೆಸಿನ SC ST ಸಮುದಾಯ ಇರೋ ಮನೆಗಳಲ್ಲಿ ಕೂರಿಸಿ ಕಷ್ಟ ಕೇಳಿದ್ದೀನಿ. ನಾನು ಗೆದ್ದು MLA ಆಗಿ 3000 ಪಾಪ್ಯುಲೇಷನ್ ಇರೋ ಊರಿಗೆ SC ST ಸ್ಮಶಾನನೇ ಇರಲಿಲ್ಲ. ಒಬ್ಬನಿಗೂ ಕೇರ್ ಮಾಡದೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು 1.5 ಎಕರೆ ಆರ್ಡರ್ ಮಾಡಿಸಿದ್ದೀನಿ ಸರ್. ಯಾವ ಊರಿನಿಂದ ಒಂದು MLA, ಒಂದು MP, 2 ZP ಮೆಂಬರ್ಗಳು ಬರ್ತಾರೋ ಅಂತ ಊರಿಗೆ ದಲಿತರಿಗೆ ಸ್ಮಶಾನ ಕೊಡೋ ವ್ಯವಸ್ಥೆ ಇರಲಿಲ್ಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ದಲಿತ ಸಮುದಾಯದವ್ರಿಗೆ ಎಷ್ಟು ಅವಕಾಶಗಳು ಬೇಕಾಗಿದೆ ಸರ್. ಇದು ನಾನು ಒಂದು ಊರ ಕತೆ ಹೇಳ್ತಾ ಇದ್ದೀನಿ ಸರ್. ನಾನು ಬರೋವರೆಗೂ ನಮ್ಮೂರಿಗೆ 800 ಜನ ದಲಿತ ಸಮುದಾಯದವ್ರಿಗೆ ಸ್ಮಶಾನ ಇರಲಿಲ್ಲ, ಈಗ ಮಾಡಿದ್ದೀನಿ ಸರ್. ರಾಮಪಟ್ನ ಅಂತ ಒಂದು ಊರು ಸರ್. SC ಸಮುದಾಯದ ಹುಡುಗ, ಅವನು ಕೂಲಿ ಮಾಡ್ತಾರೋ ಅವರಮ್ಮ. ಅವನು ಪಾಪ ಕ್ರಿಕೆಟಿಂಗ್ ಆಡ್ತಾ ಇರಬೇಕಾದ್ರೆ ಒಂದು ಕಂಬಿ ಮೇಲೆ ಬಂದು ಬಿದ್ದೋಗ್ತಾನೆ ಸರ್. ಈ ಕಡೆ ಕಂಬಿ ದೂರ ಆ ಕಡೆ ಬರುತ್ತೆ ಸರ್. 10 ನಿಮಿಷದಲ್ಲಿ ಕಂಬಿ ಕಟ್ ಮಾಡಿ ಆ ಹುಡುಗನ್ನ ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡೋಗಿ ರಾತ್ರಿ 3 ಗಂಟೆಗೆ ಆಪರೇಷನ್ ಮಾಡಿಸಿ ಬೆಳಗ್ಗೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅವ್ರ ತಾಯಿ ಹತ್ರ 100 ರೂಪಾಯಿ ಇಲ್ಲ ಸರ್. 30-35 ಸಾವಿರ ಖರ್ಚು ಬಂತು. ತಂದು ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟಿದ್ದೀನಿ ಸರ್. దేశమంటే మట్టి కాదు, దేశమంటే మనుషులు, దేశమంటే మనుషులు కాదు, దేశమంటే దళితులు ಅಂತ ನನ್ನ ವಾದ. ನಾನಿದು ಪ್ರಾಕ್ಟಿಕಲ್ ಆಗಿ, ನಾನೊಂದು ಹಿಂದುಳಿದ ವರ್ಗದ ಶಾಸಕನಾದರೂ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ. ನಾನು ಗೆದ್ದಾಗ ನಾನು ಮೊದಲ ನಮಸ್ಕಾರ ಹಾಕಿ ಕೈಯಲ್ಲಿ ಹಿಡಿದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು. ಇವತ್ತೆಲ್ಲ SC ST ಸಮುದಾಯದ ಎಲ್ಲ ನೌಕರರಿದ್ದೀರಾ. ನಾನು ಕಳೆದ ಗೆದ್ದಾಗಿಂದ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ, ಮೊದಲು ನಮ್ಮ ವ್ಯವಸ್ಥೆ ಹೇಗಿತ್ತು ಅಂದರೆ ಸರ್, ನಿಮಗೆಲ್ಲ ವಾಸ್ತವ ಗೊತ್ತಿದೆ. ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ದಲಿತ ಸಮುದಾಯದ, ಅದೆಷ್ಟೇ ದೊಡ್ಡವರು ಇರ್ಬೋದು, ಇವತ್ತು ಮೇಲ್ವರ್ಗದವರ ಮನೆಯೊಳಕ್ಕೆ ಅವ್ರನ್ನ ಬಿಟ್ಕೊತಾ ಇಲ್ಲ. ಆ ಪರಿಸ್ಥಿತಿ ನಾನು ನೋಡ್ತಿದ್ದೀನಿ. ಯಾವುದೋ ಒಂದು ಊರಿಗೆ ಹೋದರೆ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಆ ಊರಿನ ಮೇಲ್ವರ್ಗದ ಲೀಡ್ರ್ ಮನೆಯಲ್ಲಿ ಹೋಗಿ ತಿಂಡಿ ಮಾಡ್ಕೊಂಬರೋರು. ನಾನು ಗೆದ್ದಾಗಿಂದ 202 ಹಳ್ಳಿಯಲ್ಲಿ ಸಂಪೂರ್ಣ ತಾಲೂಕ್ ಕಚೇರಿ ಬ್ಯೂರೋಕ್ರೆಸಿನ SC ST ಸಮುದಾಯ ಇರೋ ಮನೆಗಳಲ್ಲಿ ಕೂರಿಸಿ ಕಷ್ಟ ಕೇಳಿದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು ಸರ್, ನಾನು ಪ್ರಾರಂಭದಲ್ಲಿ ಹಳ್ಳಿಗಳಿಗೆ ಹೋದಾಗ SC ST ಸಮುದಾಯ ಇರ್ತಕ್ಕಂಥ ಕಡೆ ನಾನು ಆಫೀಸರ್ಸ್ನ ಕೂರಿಸಿ ಕಷ್ಟ ಕೇಳಿ ಸಾಲ್ವ್ ಮಾಡಿದ್ಮೇಲೆ ಬೇರೆಯವ್ರು ಇರೋ ಕಡೆ ಹೋಗ್ತಿದ್ದೆ. ಆದರೆ ನಾನು ವಾಸ್ತವದಲ್ಲಿ ಫೇಸ್ ಮಾಡಿದ್ದೇನು ಅಂದರೆ, ಪಾಪ ಪೆನ್ಷನ್ ಬರಲ್ಲ ಎಷ್ಟೋ ಜನಕ್ಕೆ. ಆಫೀಸರ್ಸು ಅಲ್ಲಿ ತಾಲೂಕು ಆಫೀಸ್ ಹತ್ರ ಬನ್ನಿ ಮಾಡಿಕೊಡ್ತೀವಿ ಅಂದರೆ ಅವ್ರು 4-5 ಸಲ ಓಡಾಡೋಕ್ಕಾಗದೆ ವರ್ಷ, 2 ವರ್ಷ, 5 ವರ್ಷ ಆದರೂ ವಿಡೋ ಪೆನ್ಷನ್ ಬರಲ್ಲ, ಓಲ್ಡ್ ಏಜ್ ಪೆನ್ಷನ್ ಬರ್ತಿಲ್ಲ. ನಾನು ಯೋಚನೆ ಮಾಡಿದೆ, ಪೆನ್ಷನ್ ತೊಗೋಬೇಕು ಅಂದರೆ ಪ್ರೊಸೀಜರ್ ಏನು? ಫಸ್ಟು ವಿಲೇಜ್ ಅಕೌಂಟೆಂಟ್ ಲಾಗಿನ್ಗೆ ಹೋಗಬೇಕು, ಅದು RI ಲಾಗಿನ್ಗೆ ಹೋಗಬೇಕು, ಕೇಸ್ ವರ್ಕರ್ ಲಾಗಿನ್ಗೆ ಹೋಗಬೇಕು, ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ಗೆ ಹೋಗಬೇಕು. ಅಂದರೆ ಮಿನಿಮಮ್ 4 ಸಲ ಹೋಗಬೇಕು. ಒಂದು SC ST ಸಮುದಾಯದ ಹೆಣ್ಣುಮಗಳು ಪೆನ್ಷನ್ಗೆ 4 ಸಲ ಹೋಗಬೇಕು. ನಾನು ಯೋಚನೆ ಮಾಡಿದೆ, ತಾಲೂಕ್ ಕಚೇರಿಯಲ್ಲಿರೋ ಎಲ್ಲ ಸಿಸ್ಟಮ್ನ ಎತ್ಕೊಂಡೋಗಿ ದಲಿತ ಸಮುದಾಯ ಇರತಕ್ಕಂಥ ಏರಿಯಾದಲ್ಲಿಟ್ಟು VA ಲಾಗಿನ್ 10 ನಿಮಿಷ, RI ಲಾಗಿನ್ 10 ನಿಮಿಷ, ಕೇಸ್ ವರ್ಕರ್ ಲಾಗಿನ್ 10 ನಿಮಿಷ, ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ 10 ನಿಮಿಷ. ಮನೆ ಕೊರ್ಲಹಳ್ಳಿ ಅಂತ ಊರೆಲ್ಲ SC ST ಸಮುದಾಯ. 2 ಊರಲ್ಲಿ 19 ಜನಕ್ಕೆ ಅಲ್ಲೇ 1 ಅವರಲ್ಲಿ ಪೆನ್ಷನ್ ಕೊಟ್ಟು ಸೈನ್ ಹಾಕಿ ಕೊಟ್ಟು ಬಂದೆ. ಅಡ್ಮಿನಿಸ್ಟ್ರೇಷನ್ ಅಂದರೆ ಹಳ್ಳಿಗಳಿಗೆ ತಗೊಂಡೋಗೋದು. ದಲಿತ ಸಮುದಾಯ ಇರ್ತಕ್ಕಂಥ ಅವ್ರ ಕಷ್ಟ, MLA ಬೇಕಾಗಿರೋದು ಕಷ್ಟದಲ್ಲಿರೋರ್ಗಣ ಅಲ್ವಾ? ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನನ್ನ ಅವಶ್ಯಕತೆ ಏನಿದೆ? ಅವರೊಂದು ಫೋನ್ ಕಾಲಲ್ಲಿ ಅವ್ರ ಕೆಲಸ ನಡೆಯುತ್ತೆ. ನಾನು ನಂಬಿರೋದು, ಮೊದಲು ನಾನು ಯೋಚನೆ ಮಾಡಿದೆ, ಯಾಕೆ ಯಂಗ್ಸ್ಟರ್ಸು ರಾಜಕಾರಣಕ್ಕೆ ಬರಬೇಕು ಅಂತ ಬಾಬಾ ಸಾಹೇಬ್ರು ಹೇಳ್ತಿದ್ರು ಅಂದರೆ, ಅಣ್ಣ ಮೊದಲೆಲ್ಲ MLAಗಳು ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಹೋಗಿ ಜನಸ್ಪಂದನೆ ಮಾಡೋರು. ಎಷ್ಟೊತ್ತಿಗೆ ಜನಸ್ಪಂದನೆ ಸ್ಟಾರ್ಟ್ ಆಗೋದು? 11 ಗಂಟೆಗೆ. ಸ್ವಾಗತ, ವೆಲ್ಕಮ್ಮು, ವಂದನಾರ್ಪಣೆ ಮುಗಿಯೋಷ್ಟೊತ್ತು 1 ಗಂಟೆ. ನೀವು ಯೋಚನೆ ಮಾಡಿ, ಕೂಲಿಗೆ ಹೋಗೋನು MLA ಬರ್ತಾನೆ ಅಂತ 300 ರೂಪಾಯಿ ಕೂಲಿ ಬಿಟ್ಟು ಒಂದು ಅರ್ಜಿ ಇಟ್ಕೊಂಡು ವೆಯ್ಟ್ ಮಾಡೋಕ್ಕೆ ರೆಡಿ ಇರಲ್ಲ ಬಡವ.
ಯಾರೋ ತುಂಬ ದೊಡ್ಡ ಜಮೀನು ಸಮಸ್ಯೆ ಇದ್ದರೆ ಮಾತ್ರ ವೆಯ್ಟ್ ಮಾಡ್ತಾನೆ. ಇವರು 1 ಗಂಟೆಗೆ 20 ಹಳ್ಳಿ ಇರೋ ಪಂಚಾಯಿತಿಯಲ್ಲೋ ಕೂತ್ಕೊಂಡು ಯಾರೋ ಬಂದವರೇ 10-20 ಜನ ಬಂದು ಕಷ್ಟ ಕೇಳ್ಕೊಂಬಂದ್ಬಿಡೋರು. ನಾನು ಎಷ್ಟೋ ಜನ ಇವತ್ತು ಕೂಲಿಗೆ ಹೋಗಲಿಲ್ಲ ಅಂದರೆ ಸಂಜೆ ಊಟಕ್ಕೆ ನಡೆಯಲ್ಲ. ನಾನೇನು ಮಾಡ್ತೀನಿ, ಬೆಳಗ್ಗೆ 6:30ಗೆ ತಹಸೀಲ್ದಾರು, ADLR, ಸರ್ವೇಯರು, ಸಬ್ ಇನ್ಸ್ಪೆಕ್ಟ್ರು 34 ಡಿಪಾರ್ಟ್ಮೆಂಟ್ನ ಬೆಳಗ್ಗೆ 6:30ಗೆ ಹಳ್ಳಿಯಲ್ಲಿ ಚಾಪೆ ಮೇಲೆ ಕೂರಿಸ್ತೀನಿ. ನಾನು ಕೂತ್ಕೊತೀನಿ. ಯಾಕೆ? 9:30ಗೆ ಅವ್ರು ಕೆಲ್ಸಕ್ಕೆ ಹೋಗ್ಬೇಕು. ಅಣ್ಣ ಈಗ ನೀವು ಎಂಪ್ಲಾಯ್, ಬೆಳಗ್ಗೆ 7 ಗಂಟೆಗೆ ನಿಮ್ಮ ಏರಿಯಾಗೆ MLA ಬಂದರೆ ನೀವು ಹೋಗಿ ಮಾತಾಡಿ ಕಷ್ಟ ಹೇಳ್ಕೊತೀರಾ. 12 ಗಂಟೆಗೆ MLA ಬಂದರೆ ನೀವು ಲೀವ್ ಹಾಕಿ ಹೋಗೋಕ್ಕಾಗುತ್ತೇನಣ್ಣ? ಪ್ರಾಕ್ಟಿಕಲಿ ಯೋಚನೆ ಮಾಡಿ. ಸೊ ನಾನು ಯೋಚನೆ ಮಾಡಿದೆ, ಜನ ಅವ್ರು ಅವೈಲೇಬಲ್ ಇರೋ ಟೈಮಲ್ಲಿ ಇರಬೇಕು, ಅವೈಲೇಬಲ್ ಇರೋ ಟೈಮಲ್ಲಿ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಇದು ಯಶಸ್ವಿ ಆಗಿದೆ ಸರ್. 202 ಹಳ್ಳಿಗಳು ಮುಗಿಸಿದ್ದೀನಿ, ಪ್ರತಿ ಏರಿಯಾಗೆ ಹೋಗಿದ್ದೀನಿ ಸರ್. ನಿಮ್ಗೆ ಇವತ್ತು ವಾಸ್ತವತೆ ಹೇಳ್ತೀನಿ ಸರ್. ಇಂಥ ಸಭೆಗಳಲ್ಲಿ ನೀವು ಅಟ್ ದ ಎಂಡ್ 3 ದಿನ ಆದಮೇಲೆ ಇವತ್ತು ಸರ್, ನಾನು ಹುಟ್ಟಿದ್ದು ಪೆರೇಸಂದ್ರ ಅಂತ, ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರ. ಇವತ್ತು ವಾಸ್ತವ ಪರಿಸ್ಥಿತಿ ಹೇಳ್ತೀನಿ ಸರ್. ನಮ್ಮೂರಲ್ಲಿ 3,000 ಪಾಪ್ಯುಲೇಷನ್ ಇದ್ದೀವಿ. ನಮ್ಮೂರಲ್ಲಿ ಕಳೆದ 20 ವರ್ಷದಿಂದ ದಲಿತ ಸಮುದಾಯದವ್ರು 800 ಜನ ಇದ್ದಾರೆ. ಅವ್ರು ಕೇಳ್ತಾ ಇದ್ದಿದ್ದು ಏನು ಗೊತ್ತು, ನಾನು ಚಿಕ್ಕ ವಯಸ್ಸಿಂದ ಸರ್ ನಮ್ಮೂರಿಗೆ ಸ್ಮಶಾನ ಕೊಡಿ ದಲಿತರಿಗೆ ಅಂತ. ಈ ವ್ಯವಸ್ಥೆಯಲ್ಲಿ ಕಳೆದ 30 ವರ್ಷದಿಂದ 800 ಜನ ಪಾಪ್ಯುಲೇಷನ್ ಇರೋರು ಯಾರಾದರೂ ಸಾವಾದರೆ ನಮ್ಮೂರಲ್ಲಿ ಒಂಕೆ ಪಕ್ಕ ಉಣೋರು ಸರ್. ಜನರಲ್ ಅವರು ಅವ್ರ ಸ್ಮಶಾನಗಳಲ್ಲಿ SC ST ಉಣಕ್ಕೆ ಬಿಡಲ್ಲ. ಅಕಸ್ಮಾತ್ ಅವರು ಉಣಿದ್ರೆ ಜನರಲ್ ಅವರು ಉಣಲ್ಲ. ದೊಡ್ಡದಾಗಿ KPSC, UPSC, FD, SD ಅಲ್ಲಿ ಏನೇನೋ ಮಾತಾಡ್ತೀವಿ, ಆನ್ಸರ್ಗಳು ಬರೆದು ರ್ಯಾಂಕ್ ಪಾಸ್ ಆಗ್ತೀವಿ. ಆದರೆ ಇವತ್ತು ಸ್ಟಿಗ್ಮಾ ಇದೆ. ನಾನು ಗೆದ್ದ ಮೇಲೆ ಸರ್, ನಾನು ಗೆದ್ದು MLA ಆಗಿ 3,000 ಪಾಪ್ಯುಲೇಷನ್ ಇರೋ ಊರಿಗೆ SC ST ಸ್ಮಶಾನನೇ ಇರಲಿಲ್ಲ. ಗೆದ್ದು ಸಿಟಿಯಲ್ಲಿ ನಮ್ಮೂರಿಗೆ ಜಸ್ಟ್ 200 ಮೀಟ್ರ್ ದೂರದಲ್ಲಿದ್ದೆ. ಪಂಚಾಯಿತಿಯವರೆಲ್ಲ ವಿರೋಧ, ಇಷ್ಟು ಹತ್ರದಲ್ಲಿ ಕೊಡಬಾರ್ದು ಸ್ಮಶಾನ, 8 ಕಿಲೋಮೀಟ್ರ್ ಆಚೆ ತೋರಿಸಿದ್ರು. ಒಬ್ಬನಿಗೂ ಕೇರ್ ಮಾಡಿದೆ, ಕ್ಯಾಬಿನೆಟ್ಟಲ್ಲಿಟ್ಟು 1.5 ಎಕರೆ ಆರ್ಡರ್ ಮಾಡಿಸಿದ್ದೀನಿ ಸರ್. ಇದಾಗ 1.5 ವರ್ಷ ಆಯ್ತು ಸರ್. ಫಾರ್ ಎಕ್ಸಾಂಪಲ್, ಯಾವ ಊರಿನಿಂದ ಒಂದು MLA, ಒಂದು MP, 2 ZP ಮೆಂಬರ್ಗಳು ಬರ್ತಾರೋ ಅಂಥ ಊರಿಗೆ ದಲಿತರಿಗೆ ಸ್ಮಶಾನ ಕೊಡೋ ವ್ಯವಸ್ಥೆ ಇರಲಿಲ್ಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ದಲಿತ ಸಮುದಾಯದವ್ರಿಗೆ ಎಷ್ಟು ಅವಕಾಶಗಳು ಬೇಕಾಗಿದೆ ಸರ್. ಇದು ನಾನು ಒಂದು ಊರ ಕತೆ ಹೇಳ್ತಾ ಇದ್ದೀನಿ ಸರ್. ನಾನು ಜಾಸ್ತಿ ದೂರ ಮಾತಾಡ್ತಿಲ್ಲ. ನಾನು ಬರೋವರೆಗೂ ನಮ್ಮೂರಿಗೆ 800 ಜನ ದಲಿತ ಸಮುದಾಯದವ್ರಿಗೆ ಸ್ಮಶಾನ ಇರಲಿಲ್ಲ. ಈಗ ಮಾಡಿದ್ದೀನಿ ಸರ್. ಪೆರೇಸಂದ್ರ ಸರ್, ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಸರ್, ಭಾಷಣಕ್ಕೆ ದಲಿತರ ಮೇಲಿನ ಪ್ರೀತಿ ಸೀಮಿತವಾಗಬಾರದು. ಅದು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ, ಭಾಷಣಕ್ಕೆ ಸೀಮಿತ ಆಗಬಾರ್ದು. ನನಗೆ SC ST ಸಮುದಾಯದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ, ನೀವು ನಂಬ್ತೀರ ಇಲ್ಲೋ, ನನ್ನ ತಾಲೂಕಿಗೆ 10 ಆಂಬ್ಯುಲೆನ್ಸ್ ಕೊಟ್ಟಿದ್ದೀನಿ. ಸರ್ಕಾರ ಕೊಟ್ಟಿಲ್ಲ ಸರ್. 20 ಡ್ರೈವರ್ ನಂದು. ನೀವು ಫೋನ್ ಮಾಡಿದ್ರೆ 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡಿ, ಎನಿ ಎಮರ್ಜೆನ್ಸಿ, ಹಾರ್ಟ್ ಪ್ರಾಬ್ಲಮ್ ಆದ್ರೆ ಏನು ಸಮಸ್ಯೆ ಆದರೂ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ರಾಮಪಟ್ನ ಅಂತ ಒಂದು ಊರು ಸರ್, SC ಸಮುದಾಯದ ಹುಡುಗ, ಅವನು ಕೂಲಿ ಮಾಡ್ತಾರೋ ಅವರಮ್ಮ. ಅವನು ಪಾಪ ಕ್ರಿಕೆಟಿಂಗ್ ಆಡ್ತಾ ಇರಬೇಕಾದ್ರೆ ಒಂದು ಕಂಬಿ ಮೇಲೆ ಬಂದು ಬಿದ್ದೋಗ್ತಾನೆ ಸರ್. ಈ ಕಡೆ ಕಂಬಿ ದೂರ ಆ ಕಡೆ ಬರುತ್ತೆ ಸರ್. 10 ನಿಮಿಷದಲ್ಲಿ ಕಂಬಿ ಕಟ್ ಮಾಡಿ ಆ ಹುಡುಗನ್ನ ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಾತ್ರಿ 3 ಗಂಟೆಗೆ ಆಪ್ರೇಷನ್ ಮಾಡಿಸಿ ಬೆಳಗ್ಗೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ, ಅವ್ರ ತಾಯಿ ಹತ್ರ 100 ರೂಪಾಯಿ ಇಲ್ಲ ಸರ್, 30-35 ಸಾವಿರ ಖರ್ಚು ಬಂತು. ತಂದು ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟಿದ್ದೀನಿ ಸರ್. ಸರ್, ಇವತ್ತು ನಾನು ಬಿಟ್ಟಿರೋ 10 ಆಂಬ್ಯುಲೆನ್ಸಲ್ಲಿ ಸರ್ಕಾರ ಕೊಟ್ಟಿಲ್ಲ ಸರ್. ಡ್ರೈವರ್ಸ್ ನಂದು. ಡೇ ಶಿಫ್ಟಲ್ಲಿ 10 ಜನ, ನೈಟ್ ಶಿಫ್ಟಲ್ಲಿ 10 ಜನ, ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್. ನಾನು MLA ಸ್ಯಾಲ್ರಿ ಫುಲ್ಲು, ನಾನು ಪರಿಶ್ರಮ ನೀಟ್ ಅಕಾಡೆಮಿ MD ಆಗಿ ಸಂಪಾದಿಸೋ ಸ್ಯಾಲ್ರಿ ಫುಲ್ಲು ಆಂಬ್ಯುಲೆನ್ಸ್ಗೆ ಇಡ್ತಿದ್ದೀನಿ. ವರ್ಷಕ್ಕೆ 1.5 ಇಂದ 2 ಕೋಟಿ ಅಮ್ಮ ಆಂಬ್ಯುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನಿಮಗೆ ಗೊತ್ತಿರ್ಬೇಕು ಸರ್, 4 ರಿಂದ 5 ಸಾವಿರ ಜನ ಅಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ ತಗೊಂಡಿರೋದು SC ST ಸಮುದಾಯದವರೇ. ಇದು ನನಗೆ ದಲಿತರ ಮೇಲಿನ ಪ್ರೀತಿ.